ಮಂತು ಫೋಟೋಶೂಟ್ ಮಾಡ್ತಿದ್ದೀನಿ. 2 ಮಂತ್ ಕಂಪ್ಲೀಟ್ ಆಗಿ 3 ಮಂತ್ಗೆ ರನ್ನಿಂಗ್ ಆಗುತ್ತೆ. ಆ ಲಾಗ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ರತಿಯೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳ್ತೀನಿ. ಏನು ನೋಡ್ತಿದ್ಯಾ ಲಡ್ಡುಮ್ಮ ಏನು ನೋಡ್ತಿದ್ಯಾ? ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಮಾಡು. ಹಾಯ್ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳು. ನೋಡಿ, ಈ ಥರ ರೆಡಿ ಮಾಡಿಕೊಂಡು ಚಾಪೆ ಹಾಕಿ ಅದ್ರ ಮೇಲೆ ಒಂದು ವೈಟ್ ಪಂಚೆ ಇಲ್ಲ ವೈಟ್ ಶಾಲು ಯಾವುದಾದ್ರೂ ಒಂದು ವೈಟ್ ಕಲರ್ ಇರೋದನ್ನು ಹಾಕ್ಕೊಳ್ಳಿ. ನೀವು ಒಂದು ಸಲ ಟ್ರೈ ಮಾಡಿ, ಇದೇ ಥರ ಚೆನ್ನಾಗಿರುತ್ತೆ. ಆಮೇಲೆ ಕಡಲೆಬೇಳೆ ಇಲ್ಲ ಸಾಂಬಾರು ಬೇಳೆ ಇದರಲ್ಲಿ ಯಾವುದಾದ್ರೂ ಒಂದು ಓಕೆ. ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಆ ಸೈಡು ಈ ಸೈಡು ಚಂದ್ರಾಕಾರದಲ್ಲಿ ಬಿಡಿಸ್ಕೊಳ್ಳಿ. ಅದ್ರ ಸುತ್ತ ಎಲೆ ಹಾಕ್ಕೊಂಡು ಒಂದು ಸೈಡು ಹಾಕ್ಕೊಳ್ಳಿ. ಒಳಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಚೆನ್ನಾಗೂ ಕಾಣಿಸಲ್ಲ. ಅದಕ್ಕೆ ನಾನು ಆಚೆ ಮಾತ್ರ ಹಾಕ್ಕೊಂಡೆ. ಪಾಪುನ ಒಳಗೆ ಮಲಗಿಸ್ತೀವಲ್ಲ, ಪಾಪು ಎಲ್ಲ ಚೆಲ್ಲಾಡ್ಬಿಡುತ್ತೆ. ಅದಕ್ಕೆ ಒಂದು ಸೈಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಪಾಪುಗೆ 2 ಮಂತ್ಗೆ ಅಲ್ವಾ ಶೂಟ್ ಮಾಡ್ತಿರೋದು ಫೋಟೋಶೂಟು. ಸೊ ಮೇಲೆ ತಲೆ ಹತ್ರ 2 ಅಂತ ಬರ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಪಾಪುನ ಕೆಳಗಡೆ ಮಲಗಿಸ್ಕೊಳ್ಳಿ. ಆಮೇಲೆ ದಾಳಿಂಬೆ ಹೂವು ಬರುತ್ತೆ ಗೊತ್ತಾ, ಅದನ್ನು ಒಂದೆಲೆ ಬಿಟ್ಟು ಒಂದೆಲೆಗೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಲುಕ್ಕಾಗಿ ಕಾಣುತ್ತೆ. ಫೋಟೋ ಮಾತ್ರ ಸಖತ್ತಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಬೇಬಿಗೆ ರೆಡಿ ಮಾಡಿ ಕೆಳಗಡೆ ಮಲಗಿಸ್ಕೊಳ್ಳೋಣ. ಆಮೇಲೆ ಫೈನಲಿ ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಸ್ಮೈಲ್ ಮಾಡು ಲಡ್ಡು, ನಿನ್ನ ಲಡ್ಡುನ ಸ್ಮೈಲ್ ಮಾಡು. ಬೇರೆ ಮಕ್ಳು ಇಷ್ಟೊತ್ತು ಒದ್ದಾಡ್ಬಿಡಿರೋವು. ಅದು ಪಾಪ ನಮ್ಮವ್ವ ನನಗೋಸ್ಕರ ಮಾಡ್ತಾರಲ್ಲ ಅಂತ ಕೂತದೆ. ಲಡ್ಡು ಪಾರ್ವತಿ ಚೆನ್ನಾಗಿ ಡ್ಯಾನ್ಸ್ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಬೇಬಿ ಶೂಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಂದಿಗೆ ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.